ದಿವಂಗತ ಚಂದ್ರಶೇಖರಪ್ಪ ವಾಲಿ ಶೆಟ್ಟರು ಮತ್ತು ನಮ್ಮ ತಂದೆಯವರಂತ ದಿವಂಗತ ಮಡಿವಾಳಪ್ಪ ಚಂಡನವರು ಇವೆರಡು ನಕ್ಷತ್ರ ಇದ್ದಂಗೆ. ಸೊ ಅವರ ಒಂದು ದಾರಿಯಲ್ಲಿ ಇವತ್ತು ನಮ್ಮ ಊರು ನಡೀತಾ ಇದೆ. ಅವರು ನಮ್ಮ ಶಾಸ್ತ್ರ ಅಷ್ಟೇ ಅಲ್ಲ, ಅವರು ಸಂಸ್ಕೃತ ಮತ್ತು ಕನ್ನಡ, ಹಿಂದಿ ಈ 3 ಭಾಷೆಯಲ್ಲಿ ಕೂಡ ಅವರು ಏನು ಅರ್ಕೊಂಡಿದ್ರು. ಜೊತೆಗೇ ಅವ್ರು ಒಬ್ಬ ಒಳ್ಳೆಯ ನಾಟಕಕಾರ ಕೂಡ ಹೌದು. ವಾಲಿ ಶೆಟ್ಟರು 1934ನೇ ಇಸ್ವಿಯಲ್ಲಿನೇ ಇಲ್ಲಿ ವಿದ್ಯಾವರ ಸಂಘ ಅಂತ ಸ್ಥಾಪನೆ ಮಾಡಿ ಅದ್ರ ಮೂಲಕ ಅವ್ರನ್ನ ಸಾಕಷ್ಟು ನಾಟಕಗಳನ್ನು ಬರೆದು ಇಲ್ಲಿ ಆಡಿಸಿದ್ರು. ಅದರಲ್ಲಿ ತುಕಾರಾಮ್ ನಾಟಕ ಅಂತೇಳಿ ಬಹಳ ಫೇಮಸ್. ಆ ತುಕಾರಾಮ್ ನಾಟಕದಲ್ಲಿ ನಮ್ಮ ಏನು ಮಡಿವಾಳಪ್ಪ ಚಂಡನವರು ತುಕಾರಾಮ್ ಪಾತ್ರ ಮಾಡಿದ್ರು. ಸುಮಾರು ಆ ಕಾಲಕ್ಕೆ 50 ವರ್ಷದಿಂದ 10,000 ಜನ ಸೇರಿದ್ರಂತೆ. ಇಲ್ಲಿ ಕೂಡ ಬೇರೆ ಸುತ್ತಮುತ್ತ ಹಳ್ಳಿಯಲ್ಲಿ ಈ ಮಡಿವಾಳಪ್ಪ ನೆನೆಸ್ಕೊಂಡ್ರೆ ತುಕಾರಾಮ್ ಪಾತ್ರ ಮಾಡಿದ್ಪ ನಮ್ಮಪ್ಪ ಅಂತ ಹೇಳ್ತಿದ್ರು, ಈಗಲೂ ಕೂಡ ಹೇಳ್ತಾರೆ. ನಾನು ಮಡಿವಾಳಪ್ಪ ರಾಮಪ್ಪ ಅವರ ತಮ್ಮನ ಹೆಂಡತಿ, ಖಾಸ ತಮ್ಮನ ಹೆಂಡತಿ ನಾನು. ನಮ್ಮ ಮಾವನವರು ಆಧ್ಯಾತ್ಮಿಕ ಭಾಳ ಇದ್ರಿ. ಆಧ್ಯಾತ್ಮಿಕ ಅಂದ್ರೇನು, ಅವ್ರಿಗೆ ಇವರು ಸ್ವಾಮಿಗಳು ಅಥವಾ ಗುರುಗಳು ಅಂದ್ರೆ ಭಾಳ. ಆಮೇಲೆ ಇದ್ರೊಳಗೆ ದುಮ್ಮಾಡದೊಳಗೆ ಸಿದ್ಧಾರೂಢ ಮಠ ಆಯ್ತಲ್ರಿ, ಆ ಮಠಕ್ಕೆ ಅವರ ಇದು ಇದ್ರಿ. ಎಷ್ಟೊತ್ತಿದ್ರು ಸಾಯಂಕಾಲ ಅಂದ್ರೆ ಧಾರವಾಡಕ್ಕೆ ಬರ್ತಿದ್ರಿ. ನಾವು ಧಾರವಾಡದಾಗ ಇರ್ತೀವಿ ರೀ, ತಮ್ಮನ ಮನೆ ಅಂತ ಬರ್ತಿದ್ರಿ. ಬಂದ್ರೆ ಅವರು ಧಾರವಾಡದೊಳಗೆ ಇಲ್ವಾ ನಾ ಹೋಗಿ ಕೀಲಿ ತೆಗಿಬೇಕು, ನಾನು ಅಲ್ಲಿ ದೀಪ ಹಚ್ಬೇಕು, ಸಾಯಂಕಾಲ ನಾನ ಮಾಡ್ಬೇಕೆಲ್ಲ ಅಲ್ಲಿ ಹೋಗಿ ಅಂತಂದು ಎಷ್ಟೊತ್ತಿದ್ರು ಸಾಯಂಕಾಲ ದೀಪ ಹಚ್ಚೋ ಹೊತ್ತಿಗೆ ಊರಾಗಿರ್ರಿ ಅವರು. ಪ್ರಾತಸ್ಮರಣೀಯರಾದ ಪರಮ ಪೂಜ್ಯ ಗುರುದೇವರ ಶ್ರೀಚರಣದಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ವಿಚಾರ ಬಹಳ ಸುಂದರವಾಗಿದೆ. ನೀನು ಒಲೆದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಶ್ರೀ ಗುರುವೇ ಕೃಪೆ ಆಗುವ ಅನ್ನುವಂಥ ಒಂದು ವಿಚಾರನ ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಎಲ್ಲ ಈಗ 40 ವರ್ಷಗಟ್ಟಲೆ ಅವ್ರು ಅದ್ರ ಸೇವಾ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ಯಾವ್ರಿ. ನಮ್ಮನ್ನಾರು ಬೇಯಿಸ್ಯಾವ್ರು ಅವ್ರ, ಅದ್ರ ಒಳಗೆ ತೊಗೊಂಡವ್ರ ಅವ್ರಿ. ನಮಗೆಲ್ಲ ಥರದ ಒಂದು ಉದ್ದೇಶ ಕಲಿಸ್ದವರು, ಶಾಸ್ತ್ರ ಪುರಾಣ ಹೇಳಿದವರು, ಮಠದಲ್ಲಿ ಸಿದ್ಧಾರೂಢರು ಚರಿತ್ರ ಓದ್ಯವರು, ನಮಗೂ ಪಾಠ ಅವ್ರ ಹಾಕಿಕೊಟ್ಟವ್ರಿ. ವಾಲಿ ಶೆಟ್ಟರಿಗೆ ಶಿಷ್ಯರಾಗಿ ಗುರು ಸೇವೆ ಮಾಡಿದವರು, ವಾಲಿ ಶೆಟ್ಟರ್ ಗುರು ಸೇವೆ ಮಾಡಿದರು. ವಾಲಿ ಶೆಟ್ಟರಿಗೆ ಶಿಷ್ಯ